ಯಾವಾಗಲೂ ಪೆಂಡುಲಮ್ ತರಗತಿ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ಕೊಡ್ತಾನೆ ಇದ್ದೇನೆ. ಕೆಲವೊಂದು ಜನರಲ್ಲಿ ಗೊಂದಲ ಇದೆ. ಏನಂತ ಹೇಳಿದ್ರೆ, ಪೆಂಡುಲಮ್ ಅನ್ನು ಕಲ್ತಿರ ನಾವು ಕೇವಲ ನಮ್ಮ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ನೋಡ್ಕೊಳ್ಬೇಕು, ಮತ್ತೆ ಹೀಲಿಂಗ್ ಪರ್ಪಸ್ ಅಂದರೆ ನಮ್ಮ ಚಕ್ರಗಳನ್ನು ಸರಿಪಡಿಸುವಂಥದ್ದು, ಇದರ ಬಗ್ಗೆ ಎಲ್ಲ ನಾನು ಮಾಹಿತಿ ಮಾತಾಡಿದ್ದೇನೆ. ಆದರೆ ಒಂದಿಷ್ಟು ವಿಚಾರಗಳನ್ನು ಮತ್ತೆ ನಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತು ನಾವು ಲಕ್ಕಿ ಸ್ಟೋನ್ ಅಂತ ಹೇಳಿದ್ರೆ ನಮಗೆ ಬೇಕಾಗುವಂಥ ಹವಳಗಳನ್ನು, ಲಕ್ಕಿ ಸ್ಟೋನ್ಗಳನ್ನು ನಾವು ಧರಿಸ್ತೀವಿ. ಹೆಚ್ಚಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ರಾಶಿ ನಕ್ಷತ್ರಗಳನ್ನು ನೋಡಿಕೊಂಡು ನಾವು ಆ ಕಲ್ಲನ್ನು ಉಪಯೋಗ ಮಾಡ್ತೀವಿ. ಆದರೆ ಪೆಂಡುಲಮ್ ಮುಖಾಂತರನು ನಿಮಗೆ ಆ ಎಲ್ಲ ಕಲ್ಲುಗಳನ್ನು ನೋಡಲಿಕ್ಕೆ ಆಗುತ್ತೆ. ನೀವು ಧರಿಸುವಂತಹ ಹವಳಗಳಾಗಿರ್ಬೋದು, ರತ್ನಗಳಾಗಿರ್ಬೋದು, ಅಥವಾ ಲೋಹಗಳನ್ನು ಕೂಡ ಧರಿಸುವಾಗಲೂ ಈ ರೀತಿ ನೀವು ಪೆಂಡುಲಮ್ ಅಲ್ಲಿ ನೋಡಲಿಕ್ಕೆ ಆಗುತ್ತೆ. ಉದಾಹರಣೆಗೆ ನಾನಿಲ್ಲಿ ಒಂದು ಸ್ಟೋನ್ ಇದೆ, ಬೇರೆ ಬೇರೆ ಸ್ಟೋನ್ಸ್ಗಳನ್ನು ನಾನು ಇಟ್ಕೊಂಡಿದ್ದೇನೆ. ಇಲ್ಲಿ ಯಾವ ವ್ಯಕ್ತಿಗೆ ಯಾವ ಸ್ಟೋನ್ ಆಗುತ್ತೆ ಎಂಬುದಾಗಿ. ಈಗ ಉದಾಹರಣೆಗೆ ನಾನು ನೋಡುವಂಥದ್ದು, ನಾನು ಯಾವ ಸ್ಟೋನನ್ನು ಉಪಯೋಗ ಮಾಡ್ಬೋದು, ನನಗೆ ಯಾವುದು ಒಳ್ಳೇದಾಗುತ್ತೆ, ಯಾವುದರಲ್ಲಿ ನನಗೆ ಅದೃಷ್ಟ ಬರುತ್ತೆ ಅಂತ ನೋಡಿದಾಗ, ನಾವು ಮಧ್ಯದಲ್ಲಿ ಆ ಪೆಂಡುಲಮ್ ಮುಖಾಂತರ ನಾವು ನೋಡಿದಾಗ ಅದು ಸರಿಯಾಗಿ ನಮಗೆ ಗೈಡ್ ಮಾಡುತ್ತೆ. ನೋಡಿ, ಇಲ್ಲಿ ನನಗೆ ಎಲ್ಲೋ ಸಫರ್ ಅಂತ ಹೇಳಿ ಬಂತು. ಈ ರೀತಿ ಅವಳನ್ನು ನಾವು ಉಪಯೋಗಿಸಬಹುದು. ಎಲ್ಲೋ ಸಫರ್, ಈ ರೀತಿಯ ಸ್ಟೋನ್ಸ್ ಅನ್ನು ನಾವು ಉಪಯೋಗ ಮಾಡ್ಲಿಕ್ಕೆ ಆಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ದು ಯಾವುದೇ ರೀತಿಯ ಗೊಂದಲಗಳಿರುತ್ತೆ, ಪ್ರಶ್ನೆಗಳಿರುತ್ತೆ, ಇದಕ್ಕೆಲ್ಲ ಸ್ವತಃ ನೀವೇ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಆಗುತ್ತೆ. ಹಾಗಾಗಿ ನೀವು ಕೂಡ ಈ ಪೆಂಡುಲಮ್ ತರಗತಿಯಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರವನ್ನು ಕಂಡುಕೊಳ್ಳಿ. ಎಲ್ರಿಗೂ ಶುಭ ಆಗಲಿ. ಜೈ ಶ್ರೀರಾಮ್.